ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಭಾವಿ ರಾಜಕಾರಣಿಯೊಬ್ಬರು ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದಲ್ಲಿರುವ ಬಹುಕೋಟಿ ರೂಪಾಯಿ ಬೆಲೆ ಬಾಳುವ 4 ಎಕರೆ ಸರ್ಕಾರಿ ಭೂಮಿಯನ್ನು ಬೇರೆ 4 ಜನರ ಹೆಸರಿನಲ್ಲಿ ಮಾಡಿಕೊಂಡು ಕಬಳಿಸಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮಸ್ತಪ್ಪ ನಾಯ್ಕ ಭಲ್ಸೆ ಆರೋಪಿಸಿದರು. ಹೊನ್ನಾವರ ಪಟ್ಟಣದ ಸಾಗರ್ ರೆಸಿಡೆನ್ಸಿ ಸಭಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ 4 ಎಕರೆ ಭೂಮಿಯ ಮಾರುಕಟ್ಟೆಯ ಬೆಲೆ 50 ಕೋಟಿಗಳಷ್ಟು ಆಗಬಹುದು ಎಂದರು. ಪಟ್ಟಣದ ಪ್ರಭಾತ್ ನಗರದ ಸರ್ವೆ ನಂಬರ್ 238 ಹಾಗೂ 239ರಲ್ಲಿ 4 ಎಕರೆ ಸರ್ಕಾರಿ ಭೂಮಿಯನ್ನು ಕಬಳಿಸಲಾಗಿದೆ ಎಂದು ಅವರು ಆರೋಪಿಸಿದರು. 1974ರಲ್ಲಿ ಮತ್ತು 2004ರಲ್ಲಿ 2 ಸಲವೂ ಈ ಭೂಮಿ ಸರ್ಕಾರಕ್ಕೆ ಸೇರಿದ್ದು ಎಂದು ಆದೇಶವಾಗಿದೆ. ಈ ಭೂಮಿಯನ್ನು 12 ಜನವರಿ 2026ರಂದು ಭೂ ನ್ಯಾಯ ಮಂಡಳಿಯಲ್ಲಿ 4 ಜನರ ಹೆಸರಿಗೆ ಮಂಜೂರಾತಿ ಮಾಡಿ ಆದೇಶ ಮಾಡಲಾಗಿದೆ. ಪ್ರಭಾವಿ ರಾಜಕಾರಣಿ ಅಧಿಕಾರಿಗಳ ಮೇಲೆ ತಮ್ಮ ಪ್ರಭಾವ ಬಳಸಿ 4 ಜನರ ಹೆಸರಿಗೆ ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ರದ್ದಾಗಿ ವಾಪಸ್ ಸರ್ಕಾರಿ ಭೂಮಿಯಾಗಬೇಕು, ಸಾರ್ವಜನಿಕ ಉಪಯೋಗಕ್ಕೆ ಬಳಕೆಯಾಗಬೇಕು. ಈ ಅಕ್ರಮ ಮಂಜೂರಾತಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. ಬಡವರಿಗೆ ಕೃಷಿ ಮಾಡಿಕೊಂಡ ಭೂಮಿಯನ್ನು ಮಂಜೂರಾತಿ ಕೊಡುತ್ತಿಲ್ಲ, ಆದರೆ ರಾಜಕಾರಣದ ಪ್ರಭಾವಕ್ಕೆ ಒಳಗಾಗಿ ಅಕ್ರಮ ಮಂಜೂರಾತಿ ನೀಡುತ್ತಾರೆ ಎಂದು ಆಪಾದಿಸಿದರು. ಆದೇಶದ ಪ್ರತಿಯನ್ನು ಈ ಸಂದರ್ಭದಲ್ಲಿ ಅವರು ಪ್ರದರ್ಶಿಸಿದರು. ನಮ್ಮ ಭಟ್ಕಳ ಹೊನ್ನಾವರ ತಾಲೂಕಿನಲ್ಲಿ ಪ್ರತಿಷ್ಠಿತ ರಾಜಕಾರಣಿ ಈ ಭೂ ಮಾಫಿಯಾದಲ್ಲಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹೇಗಂತ ಹೇಳಿದ್ರೆ 52 ವರ್ಷಗಳ ನಂತರ ಮತ್ತೆ ಇದೇ ಸಬ್ಜೆಕ್ಟನ್ನು 1974, ಆಮೇಲೆ 2004, ಆಮೇಲೆ ಜನವರಿ 12, 2026 ಸದ್ಯ ಲಾಸ್ಟ್ ಮಂತಲ್ಲಿ ಇದನ್ನು ಮತ್ತೆ ಇನ್ನೊಂದು ವಿಚಿತ್ರವಾದ ಆದೇಶ ಹೊರಡಿಸ್ತಾರೆ. ಅದು ಏನಂತ ಹೇಳಿದ್ರೆ, ಒಂದು 4 ಜನರ ಹೆಸರಲ್ಲಿ ಇದನ್ನು 4 ಜನರಿಗೆ ಸಂಬಂಧಪಟ್ಟಂಥ ದಾಖಲೆ ಅಂತ ಹೇಳಿ ಇದನ್ನು ಆದೇಶವನ್ನು ಹೊರಡಿಸ್ತಾರೆ. ಸೊ ಟೋಟಲಿ ಸರ್ವೆ ನಂಬರ್ 238, 239ರಲ್ಲಿ 4 ಎಕರೆ ಜಾಗ ಇದೆ. ಸೊ ಈ 4 ಎಕರೆ ಜಾಗ ಪ್ರಭಾತ್ ನಗರ್ ಸರೌಂಡಿಂಗ್ ಬರ್ತದೆ. ಇದ್ರ ಕನಿಷ್ಠ ವ್ಯಾಲ್ಯೂ ಗುಂಟಿಗೆ ಏನಂತ ಹೇಳಿದ್ರು ಅಲ್ಲಿ 25 ಲಕ್ಷಕ್ಕೂ ಮೇಲ್ಪಟ್ಟಿದೆ. ಸೊ ಬಜೆಟ್ ಮೋರ್ ದೆನ್ 50 crores ಇತ್ತು. ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಂತ ಹೇಳಿ ನೋಡಿದ್ರೆ ಮೋರ್ ದೆನ್ 50 crores ಆಗ್ತದೆ. ಸೊ ಇದನ್ನು ಯಾಕೆ ಈ ರೀತಿ 2 ಸಾರಿ ಆದೇಶ ಹೊರಡಿಸಿದನ್ನು ಮತ್ತೆ ಮತ್ತೆ ಪುನಃ ತಿರುಗಿಸಿ ಯಾಕೆ ಇದನ್ನು ಈ 4 ಜನರಿಗೆ ಹೆಸರಲ್ಲಿ ಆದೇಶ ಹೊರಡಿಸಿದಾರಂತ ನಮಗೆ ಭಾಳ ಒಂದು ಸಂದೇಹ ಬರ್ತದೆ. 50 ವರ್ಷಗಳ ನಂತರ ನನಗೆ ಬಂದಿರೋ ಒಂದು ಚರ್ಚೆ ಮಾಡಿದ ವಿಷಯದ ಪ್ರಕಾರ 4 ಜನರ ಹೆಸರಲ್ಲಿ ಈ ಪ್ರಭಾವಿ ರಾಜಕಾರಣಿ, ಭಟ್ಕಳ ಹೊನ್ನಾವರ ಕ್ಷೇತ್ರದ ಪ್ರಭಾವಿ ರಾಜಕಾರಣಿ ಹಾಗೂ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುರುತಿಸಿಕೊಂಡಂಥ ಒಂದು ಪ್ರಭಾವಿ ರಾಜಕಾರಣಿ ಅವರೇ ಈ 4 ಜನರ ಹೆಸರನ್ನು ಮುಂದೆ ಮಾಡಿಸಿ ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆದರಿಸಿ, ಅಧಿಕಾರಿಗಳಿಗೆ ಹಣದ ಆಮಿಷ ಒಡ್ಡಿ, ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡುವ ರೀತಿಯಲ್ಲಿ ಈ ಡಾಕ್ಯುಮೆಂಟ್ನ 4 ಜನರ ಹೆಸರಲ್ಲಿ ಮಾಡಿಸಿದ್ದಾರೆ. ಸೊ ಬಟ್ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಭೂಮಿನ ಮರು ತನಿಖೆ ಮಾಡಿಬಿಟ್ಟು ನಾನು ಮಾನ್ಯ DC ಅವ್ರಿಗೂ ಕೇಳ್ಕೊಳ್ತಿದ್ದೇನೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೇಳ್ಕೊಳ್ತಿದ್ದೇನೆ. ಈ ಜಾಗ ಏನಿದೆ ಇದು ಹೊನ್ನಾವರ ತಾಲೂಕಿನ ಬಡ ಜನರ ಮಕ್ಕಳಿಗೆ ಸೇರಬೇಕಾದ ಜಾಗ. ಈಗ ನಾವೇ ನೋಡ್ತಾ ಇದ್ದೇವೆ, ನಮ್ಮ ತಾಲೂಕಲ್ಲಿ ಒಂದು ಪತ್ರಿಕಾ ಭವನ ಕೂಡ ಇಲ್ಲ. ಸೊ ಇಂಥ ಜಾಗಗಳು ನಮಗೆ ಸಿಕ್ಕಿದ್ರೆ ಪತ್ರಿಕಾ ಭವನ ಮಾಡ್ಬೋದು, ಒಂದು ಒಳ್ಳೆ ಸರ್ಕಾರಿ ಬಿಲ್ಡಿಂಗ್ಸ್ಗಳನ್ನು ಕಟ್ಬೋದು, ಅಥವಾ ಒಂದು ಆಟದ ಮೈದಾನ ಕೂಡ ಕೊಟ್ಬೋದು. ಸರ್ಕಾರ ಯಾವುದೇ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ಬಟ್ ಇದನ್ನು ಬೆನಾಮಿ ಆಸ್ತಿಯಾಗಿ ಪ್ರಭಾವಿ ರಾಜಕಾರಣಿಗಳು ಮಾಡ್ಕೊಂಡಿದ್ದಾರೆ. ಸೊ ಸರ್ಕಾರ ಆದಷ್ಟು ಬೇಗ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಕುಲಂಕುಷವಾದ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಯಾರೇ ಆಗಿರಲಿ, ಪ್ರಭಾವಿ ರಾಜಕಾರಣಿ ಆಗಿರಲಿ, ಯಾರೇ ಆಗಿರಲಿ, ಅದನ್ನು ಸಹ ತನಿಖೆ ನಡೆಸಬೇಕು. ಮತ್ತು ಈ ತನಿಖೆ ನಡೆಯುವ ವಿಧಾನ, ಇಲ್ಲಿ ಯಾರು ತಹಸೀಲ್ದಾರ್ ಇದ್ದಾರೆ ಈಗ
ಸೊ ಅವರ ಆಡಳಿತದಲ್ಲೇ ಇದು ಆದೇಶ ಹೊರಡಿಸಿದ್ದಾರೆ. ಮತ್ತೆ ಪುನಃ ಆ ಫೈಲನ್ನು ಅವ್ರ ಕೈಯಲ್ಲಿ ಕೊಡಬಾರ್ದು. ಒಂದೇ ಈ ಆದೇಶವನ್ನು ಮತ್ತೆ ಪುನಃ ಆದೇಶ ಬರಬೇಕಾದ್ರೆ ಬೇರೆ ಜಿಲ್ಲೆಗೆ ಹೋಗೋದು, ಅಥವಾ ತಹಸೀಲ್ದಾರರನ್ನು ವರ್ಗಾವಣೆ ಮಾಡೋದ್ರ ಮೂಲಕ ಬೇರೆ ತಹಸೀಲ್ದಾರರನ್ನು ನೇಮಿಸಿ ಇದನ್ನು ಮರು ತನಿಖೆ ಮಾಡಬೇಕು. ಈ ಜಾಗ ಸಾರ್ವಜನಿಕರ ಜಾಗ, ಸರ್ಕಾರಿ ಜಾಗ, ಸರ್ಕಾರದ ಸೇರಬೇಕು. ಇದು ಯಾವುದೇ ಕಾರಣಕ್ಕೂ ಇದನ್ನು ಇಂಡಿವಿಜುವಲ್ ಯಾವುದೇ 3-4 ಜನ ವ್ಯಕ್ತಿಗಳ ಹೆಸರಲ್ಲಿ ಏನಾಗಿದೆ ಅದು ಆಗಬಾರ್ದು. ಹಾಗೆ ನಮ್ಮ ಕಡೆ ನೋಡ್ಬೇಕಂತ ಹೇಳಿದ್ರೆ ಎಷ್ಟೋ ಜನ ಬಡ ರೈತರು ಈಗಲೂ ಸಹಿತ ಸಾಗುವಳಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಭೂಮಿಗಳಲ್ಲಿ. ಬಟ್ ಅವರು ಸಾಕಷ್ಟು ದಿನ ಅಲೆದಾಡ್ತಿದ್ದಾರೆ ತಹಸೀಲ್ದಾರ್ ಕಚೇರಿಗೆ ಅಲ್ಲಿ ಇಲ್ಲಿ ಅಂತ ಹಕ್ಕುಪತ್ರ ಪಡೆಯಲಿಕ್ಕೆ ಅಲೆದಾಡ್ತಿದ್ದಾರೆ. ಅವ್ರಿಗೆ ಮಾತ್ರ ಸಿಗದಿದ್ದ ಹಕ್ಕುಪತ್ರ ಈ ಜನವರಿ 12, 2026 ಶಾರ್ಟ್ ಪೀರಿಯಡ್ನಲ್ಲಿ ಇವ್ರಿಗೆ ಮಾತ್ರ ಹೇಗೆ ಸಿಗ್ತದೆ ಅಂದರೆ ಇದರಲ್ಲಿ ಪ್ರಭಾವಿ ರಾಜಕಾರಣಿಗಳ ದೊಡ್ಡ ಕೈವಾಡ ಇದೆ. ಇದ್ರ ವಿರುದ್ಧ ಆದಷ್ಟು ಬೇಗ ತನಿಖೆ ಮಾಡಿಬಿಟ್ಟು ಈ ಜಾಗವನ್ನು ಮತ್ತೆ ಸರ್ಕಾರಕ್ಕೆ ಮರುಪಡೆಯುವಂತ ಆಗಬೇಕಂತ ನಾನು ಕೇಳ್ಕೊಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಮಡಿವಾಳ್, ಭಾಸ್ಕರ್ ದೇವಾಳಿಗ, ಯೋಗೇಶ್ ಶೆಟ್ಟಿ, ನವೀನ್ ನಾಯ್ಕ್, ವಿಶ್ವ ನಾಯ್ಕ್, ಪ್ರದೀಪ್ ಮಡಿವಾಳ್, ವಾಸು ಗೊಂಡ, ಮಾಸು ನಾಯ್ಕ್, ರಾಜೇಶ್ ನಾಯ್ಕ್, ಹರೀಶ್ ಗೌಡ ಉಪಸ್ಥಿತರಿದ್ದರು.